ಸರ್ ಇದು 200 ಬ್ಲಡ್ ಲೈನ್ ಇದೂ? ಇಲ್ಲ ಸರ್ 200 ಬ್ಲಡ್ ಲೈನ್ ಅಲ್ಲ ಇದು. ಹೌದಾ? ಸ್ವಲ್ಪ ನೆಟ್ಟಿಗೆ ಇದು ಮಾಡಿ ಸರ್. ಇದು ತಂದು ಎಷ್ಟು ದಿನ ಆಯಿತು? ಹಾಂ, ಇರಲಿ ಬಿಡಿ. ಕೊಟ್ಬಿಟ್ಟಿದ್ದೀರಾ ಇದನ್ನು? ಯಾವ ಕಡೆ ಹೋಯ್ತು ಸರ್ ಇದು? ಆನೆಕಲ್ ಅವರಾ? ಅಂದರೆ ಇದಕ್ಕೊಂದು ಹೆಚ್ಚು ಕಮ್ಮಿ 8-10 ವರ್ಷ ಆಗ್ಬಿಟ್ಟಿದೆ ಅನ್ಕೊತೀನಿ. ಇಲ್ಲ ಸರ್, ಯಾರ ಮನೇಲಿ ಇತ್ತು ಇದು? ಶಿವಪ್ಪ ಅಂದ್ಬಿಟ್ಟು. ಹಾಂ ಹಾಂ, ಅವ್ರ ಮನೆಗಿತ್ತಾ? ನೀವು ಕರುವಲ್ಲಿ ಅವರು ಕೊಟ್ಟಿದ್ರಾ? ಇಲ್ಲಿ ಹರಿಹರದಲ್ಲಿ ತಗೊಂಡಿದ್ದೆ ಕರನ. ಹಾಂ, ಹರಿಹರದಲ್ಲಿ ತಂದು ಅವರು ಕೊಟ್ಟಿದ್ದೆ. ಹಾಂ ಹಾಂ. ಎಷ್ಟು ಕೊಟ್ಟಿದ್ರಿ ನೀವು ಅವಾಗ? ನಾವು 71,000 ಕೊಟ್ಟಿದ್ವಿ. ಈಗ 52 ಆಯ್ತು. ಅವ್ರ ಮನೆಗೆ ಚೆನ್ನಾಗಿ ಕಟ್ಟಿದೆ ಹಂಗಂದ್ರೆ. ಒಂದು 4 ವರ್ಷ ಆಯ್ತು ಅವ್ರ ಮನೆಗೆ? ಯಾವ ಇಲ್ಲಿ ಹಿಂಗೆ ಆಡೋದು, ಅಲ್ಲ ತಾತಪ್ಪ ದೊಣ್ಣೆ ಹಿಡ್ಕೊಂಡು ಹಿಡ್ಕೋವ. ಹಾಂ ಹಾಂ. ಏನೂ ಮಾಡ್ತಿರಲ್ಲ, ಇಲ್ಲಿ ಇಡ್ಸ್ಕೊಂಡೆ ಹೋಗ್ತು. ಇಲ್ಲಿ ಬಂದಮೇಲೆ ಹಸು ಮೇಲೆ ಬಿಟ್ಟಿದ್ದೀರಾ ಇದನ್ನ? ಈಗ 4 ವರ್ಷ ಬಿಟ್ಟಿದ್ದೀನಿ. ಹಾಂ ಹಾಂ. ಇದು ಒಂದೇನಾ ಒಂದೇ ಬಿಟ್ಟಿದ್ದೀರಾ? ಇವಾಗ ತಾತಪ್ಪನ ಹತ್ರ ಯಾವುದೂ ಇಲ್ವಾ? ಯಾವುದಿಲ್ಲ. ಯಾವುದೋ ಒಂದು ಸಣ್ಣಗರ ತಗೊಡಿ ಅಂದರು. ಹಾಂ ಹಾಂ. ನೋವು ತಗೊಡಿದ್ವಿ. ಇದೊಂಥರ ಜಾತಿ. ಇದೇನು ಮಂದೆ ಹಸುಗಳು ಅಲ್ಲಿ ಇದ್ರೆ ಚೆನ್ನಾಗಿರ್ತದೆ. ಹಾಂ. ಇಲ್ಲ ಸರ್, ನಾವು ಕರಿಂದ ಚೆನ್ನಾಗಿತ್ತು, ಅದು ಸಾಕಾಣಿಕೆ ಮಾಡಲಿಲ್ಲ ಅವರು. ಹಾಂ ಹಾಂ. ಕೆಡಿಸ್ಬಿಟ್ಟಾರು. ರೆಡಿ ಮಾಡ್ಕೊಬೋದು. ಇದನ್ನು ಇನ್ನೊಂದು 2 ವರ್ಷ ಕಟ್ತೈತಲ್ಲ? ಭಾರಿ ದಾಸ ಸರ್, ದನಿನಲ್ಲಿ ಚೆನ್ನಾಗಿ ಕಟ್ತದೆ. ಇನ್ನೊಂದು 2 ವರ್ಷ ಕಟ್ಟಿಸ್ಬೋದು. ಹಾಂ.